ಎಜೆ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿಯ ಕಾಲೇಜು ವಿದ್ಯಾರ್ಥಿನಿ ಸಹೋದರಿ ನೇಹಾ ಹಿರೇಮಠ್ ಅವರ ಕೊಲೆ ಘಟನೆ ಅತ್ಯಂತ ದುರ್ದೈವದ ಸಂಗತಿ. ಅತ್ಯಂತ ಕಟು ಶಬ್ದಗಳಿಂದ ನಾನು ಖಂಡಿಸ್ತೇನೆ. ಕೃತ್ಯ ಎಸಗಿದ ವ್ಯಕ್ತಿಗೆ ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು ಅಂತ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಆಗ್ರಹಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ನೇಹಾ ಹಿರೇಮಠ್ ಕುಟುಂಬದ ದುಃಖದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ನನ್ನ ತಾಯಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದಿದ್ದಾರೆ, ಧೈರ್ಯ ಹೇಳಿ ಬಂದಿದ್ದಾರೆ. ಇಂತಹ ಘಟನೆ ಎಲ್ಲೂ ಕೂಡ ನಡೆಯಬಾರದು. ಅಪರಾಧಿಗೆ ಕಠಿಣ ಶಿಕ್ಷೆ ಆಗಬೇಕು. ಮುಂದೆ ಇಂತಹ ಕೃತ್ಯಕ್ಕೆ ಯಾರು ಕೂಡ ಕೈ ಹಾಕಬಾರದು. ಅಂತಹ ಶಿಕ್ಷೆ ಆತನಿಗೆ ಆಗಬೇಕು ಅಂತ ಮೃಣಾಲ್ ಹೇಳಿದ್ದಾರೆ. ನಾವೆಲ್ಲ ನೊಂದ ಕುಟುಂಬದ ಜೊತೆಯಾಗಿದ್ದೇವೆ, ಆದ್ರೆ ಯಾರು ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ವಿನಂತಿಸ್ತೀನಿ ಎಂದು ಮೃಣಾಲ್ ಹೆಬ್ಬಾಳ್ಕರ್ ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಹುಬ್ಬಳ್ಳಿಯಲ್ಲಿ ಮೊನ್ನೆ ನಡೆದಂತ ಒಂದು ವಿಕೃತ ಘಟನೆ, ನೇಹಾ ಹಿರೇಮಠ್ ಸಹೋದರಿ ವಿದ್ಯಾರ್ಥಿನಿ ಇವಳ ಮೇಲೆ ಏನು ಕೊಲೆ ಪ್ರಕರಣ ಆಯಿತು, ಮಾಡದಂತ ಆರೋಪಿಗೆ ಬಹಳ ಕಠಿಣವಾದಂತ ಶಿಕ್ಷೆ, ಬಹಳ ಕಠಿಣ ಕ್ರಮ ಆಗಬೇಕಂತ ಹೇಳಿ ಸರ್ಕಾರದಲ್ಲಿ ಆಗ್ರಹ ಮಾಡ್ತೀನಿ. ನಿನ್ನೆ ತಾನೇ ನಮ್ಮ ತಾಯಿಯಾದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕುಟುಂಬಸ್ಥರನ್ನ ಭೇಟಿಯಾಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತ ಒಂದು ಕಳಕಳಿಯ ಕಾಳಜಿಯನ್ನ ತೋರಿಸಿದರೆ, ಅದೇ ರೀತಿ ನಾನು ಕೂಡ ಈ ವಿಡಿಯೋ ಸಂದೇಶದ ಮೂಲಕ ಕುಟುಂಬಸ್ಥರಿಗೆ ಸಾಂತ್ವನ ಹೇಳೋ ಒಂದು ನನ್ನ ಭಾವನೆಯನ್ನ ನಾನು ವ್ಯಕ್ತಪಡಿಸ್ತೀನಿ. ಹೀಗಾಗಿ ಸರ್ಕಾರದಲ್ಲಿ ನಾನು ಒಂದು ಮನವಿ ಕೂಡ ಮಾಡ್ತೀನಿ, ಸರ್ಕಾರ ಹಾಗೂ ನ್ಯಾಯಾಲಯದಲ್ಲಿ ಒಂದು ಮನವಿ ಕೂಡ ಮಾಡ್ತೀನಿ. ಇಂಥ ಕ್ರೂರ ಮನಸ್ಸಿತ್ತಂತ ವ್ಯಕ್ತಿಗಳಿಗೆ, ಇಂಥ ಕ್ರೂರಿಯರಿಗೆ ಯಾವುದು ಕೂಡ ನಾವು ಶಿಕ್ಷೆ, ಎಂಥದ್ದು ಶಿಕ್ಷೆ ಕೂಡ ಕೊಟ್ಟಂತ ಶಿಕ್ಷೆ ಕಡಿಮೆ. ಹಾಗಾಗಿ ಬಹಳ ಕಠಿಣ ಶಿಕ್ಷೆ ಕೊಡಬೇಕು, ಕಠಿಣ ಕಾನೂನನ್ನ ಇಂಥ ವಿಕೃತ ಮನಸ್ಸಿಗೆ ತರಬೇಕನ್ನೋದನ್ನ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಮತ್ತೆ ತಮ್ಮೆಲ್ಲರೂ ನಾನು ಈ ಮೂಲಕ ಒಂದು ವಿನಂತಿ ಮಾಡ್ತೀನಿ, ಯಾರು ಕೂಡ ಇದನ್ನ ರಾಜಕೀಯವಾಗಿ ಬಳಸಬಾರ್ದು, ಇತರಲ್ಲಿ ರಾಜಕಾರಣ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀನಿ. ಧನ್ಯವಾದ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.